ಜೈಲು ಹಕ್ಕಿಗಳ ರೋಚಕ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಜೀವನದಲ್ಲಿ ಅನೇಕ ಕಷ್ಟ, ನಷ್ಟ ಮತ್ತು ದುಃಖ ದುಮ್ಮಾನಗಳು ಇರುತ್ತವೆ. ಅದೆಲ್ಲ ಒಂದು ಕಡೆ ಬದಿಗಿಟ್ಟು ನಾವು ಜೀವನ ಮಾಡೋದೇ ಒಂದು ಶ್ರೇಷ್ಠ ಜೀವನ ಅಂತ ನಾವು ಹೇಳಬೇಕಾಗಿದೆ. ಆದರೆ ಯಾವುದೋ ಒಂದು ಆತುರಕ್ಕೆ, ಯಾವುದೋ ಒಂದು ನಿಶ್ಚಳವಾದ ಮನಸ್ಸಿಗೆ ಡಿಸಿಷನ್ ತೆಗೆದುಕೊಳ್ಳದೆ ನಾವು ಕೊಲೆನೋ ಅಥವಾ ಇನ್ನೊಬ್ಬರಿಗೆ ಮಾನಹಾನಿಯೋ ಅಥವಾ ಅವರನ್ನ ಕತೆ ಮುಗಿಸುವಂತ ಕೆಲಸ ನಾವೇನು ಮಾಡ್ತಾ ಇದ್ದೀವೋ ಅದು ಇವತ್ತು ಗೊತ್ತಾಗಲ್ಲ. ಜೈಲಿಗೆ ಹೋದ ನಂತರದಲ್ಲಿ ನಮಗೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ. ಆ ಜೈಲಿಗೆ ಹೋದ ಸಂದರ್ಭದಲ್ಲಿ ನಮ್ಮವರನ್ನು ಕೂಡ ನಾವು ಮರೆತು ಹೋಗ್ತೀವಿ, ನಮ್ಮವರು ಕೂಡ ನಮ್ಮನ್ನು ಮರೆತು ಹೋಗ್ತಾರೆ. ಅಂತ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ವಿಚಾರವಾಗಿ ಇವತ್ತ ಜೈಲು ಹಕ್ಕಿಗಳ ವಿಶೇಷ ರೋಚಕ ಕಥೆಯನ್ನ ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬಂದಿದ್ವಿ. ಬಂಧುಗಳೇ, ಯಾಕೆ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳ್ತೀವಿ ಅಂತಂದ್ರೆ, ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ನಡೆದಿರ್ತಕ್ಕಂಥ ಸನ್ನಡತೆ ಆಧಾರದ ಮೇಲೆ ಸುಮಾರು ಕೈದಿಗಳನ್ನ ಹೊರಗಡೆ ಬಿಟ್ಟಿದ್ದಾರೆ. ಅಂದ್ರೆ ಅವರು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಲಿ, ಬಾಳಲಿ, ಅವನ ಬದುಕು ಹಸನಾಗಲಿ ಎಂಬ ಕಾರಣಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವರು ಸನ್ನಡತೆ ಆಧಾರದ ಮೇಲೆ ಒಂದಿಷ್ಟು ಜನರಿಗೆ ಜೈಲು ಹಕ್ಕಿಯಿಂದ ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡಿರ್ತಕ್ಕಂಥ ಕೆಲವರನ್ನ ನಾವಿಲ್ಲಿ ಒಂದಿಷ್ಟು ವಿಚಾರಗಳನ್ನ ತೆಗೆದುಕೊಳ್ತಾ ಇದ್ದೀವಿ. 3 ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸಾಯಿಬಣ್ಣ ಎಂಬವರು ಅವರ ಕಥೆಯಲ್ಲ, ಜೀವನವನ್ನೇ ಇವತ್ತಲ್ಲಿ ಆ ಜೈಲು ಗಂಬೆಯಲ್ಲಿ ಎಣಿಸಿ ಇವತ್ತು ಬದುಕನ್ನ ಹೇಗಾದ್ರೂ ಮಾಡೋ ಬದುಕೊಳ್ಳಬೇಕು ಅಂತ ಮಾತನ್ನ ಹೇಳೋ ಮೂಲಕ ತಮ್ಮದೇ ಅಂತ ರೀತಿಯಲ್ಲಿ ಬದುಕನ್ನ ಸಾಗಿಸ್ತೀನಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಯಾವುದೋ ಆವೇಶದಲ್ಲಿ ಮತ್ತು ಯಾವುದೋ ಒಂದು ವಿಚಾರದಲ್ಲಿ ನನ್ನ ಹೆಂಡತಿ ನನ್ನನ್ನ ಬಿಟ್ಟು ಬೇರೆ ಜೊತೆ ಅನೈತಿಕ ಸಂಬಂಧದಲ್ಲಿ ತೊಡಗಿದಳು. ಆ ವಿಚಾರವಾಗಿ ನಾನು ಅವಳನ್ನ ಕೊಲೆ ಮಾಡಿದೆ. ಆ ಕೊಲೆ ಮಾಡಿದ ನಂತರ ನನಗೆ ಒಂದಿಷ್ಟು ಸರ್ಕಾರಿ ನೌಕರಿ ಇತ್ತು. ಆ ನೌಕರಿ ಹೇಗ ಸಿಗುತ್ತೆ ಎಂಬ ಕಾರಣಕ್ಕಾಗಿ ನನಗೆ ಮತ್ತೊಂದು ಹೆಂಡತಿಯನ್ನು ಮಾಡ್ತಾರೆ. ಆ ಹೆಂಡತಿಗೆ ಮಾಡ್ಕೊಂಡ ನಂತರದಲ್ಲಿ 1 ವರ್ಷ ಆಗುತ್ತೆ. ಆ ಒಂದು ಹೆಂಡತಿ ಕೂಡ ಒಂದು ಮಗು ಆಗುತ್ತೆ. ಮಗುವಾದ ಸಂದರ್ಭದಲ್ಲಿ ಕೂಡ ನನಗೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಆ ಒಂದು ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ನನ್ನ 2ನೇ ಹೆಂಡತಿ ಕೂಡ ಬಸರಿಯಾಗಿರ್ತಾಳೆ. ಬಸರಿಯಾದ ನಂತರ ಅವಳನ್ನ ಮಗುವನ್ನ ಹೇರ್ತಾಳೆ. ಮಗುವನ್ನ ಹೇರಿದ ನಂತರದಲ್ಲಿ ನಾನು ಜೈಲಿಗೆ ಹೋಗ್ತೀನಿ. ಆಗಾಗ ಜೈಲಿಗೆ ಬಂದು ಮಾತಾಡಿಸ್ತಾ ಇದ್ರು, ನಾನು ಕೂಡ ಮಾತಾಡ್ತಾ ಇದ್ದೆ. ಸನ್ನಡತೆ ಆಧಾರ ಮೇಲೆ ನನಗೊಂದಿಷ್ಟು ದಿವಸ ನಾನು ಹೊರಗಡೆ ಬಂದೆ. ಬಂದ ನಂತರದಲ್ಲಿ ಈ ನನ್ನ 2ನೇ ಹೆಂಡತಿಯು ಕೂಡ ಅದೇ ಚಾಳಿಯನ್ನ ಮುಂದುವರಿಸಿಕೊಂಡು ಬಂದಿಳು. ಹಾಗಾಗಿ ಅವಳನ್ನು ಕೂಡ ನಾನು ಕೊಲೆ ಮಾಡಿದೆ. ಹಾಗಾಗಿ ಒಂದು ಸಣ್ಣ ಮಗು ಇತ್ತು, ಅದಕ್ಕೂ ಕೂಡ ಒಂದು ಸ್ವಲ್ಪ ಏಟಾಗಿತ್ತು. ಆ ಕೂಸು ಸತ್ತೋಯ್ತು. ಅಂತ ಸಂದರ್ಭದಲ್ಲಿ 3 ಕೊಲೆ ಮಾಡಿರ್ತಕ್ಕಂಥ ನನಗೆ ಸರ್ಕಾರ ಜೈಲು ಗಂಬಿ ಎಣಿಸ್ಲಿಕ್ಕೆ ಹಚ್ಚಿತು. ಈಗ ನಾನು 34 ವರ್ಷಗಳ ಕಾಲ ಸತತವಾಗಿ ಜೈಲಲ್ಲಿ ದುಡಿದು ಇವತ್ತು ನಾನು ಹೊರಗೆ ಬರ್ತಾ ಇದ್ದೀನಿ. ಹೊರಗಿನ ಪ್ರಪಂಚ ನೋಡ್ತಾ ಇದ್ದೀನಿ. ಯಾರಿಗೂ ಕೂಡ ಈ ಕಷ್ಟ ಬರಬಾರ್ದು, ಯಾರು ಕೂಡ ದುಡುಕಿ ನಿರ್ಧಾರ ತೆಗೆದುಕೊಳ್ಳಬಾರ್ದು, ಯಾರು ಕೂಡ ಈ ಜೈಲು ಗಂಬಿ ಎಣಿಸ್ಲಿಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಕಳಕಳಿಯ ವಿನಂತಿಯಾಗಿದೆ. ನಾನು ಮಾಡಿರ್ತಕ್ಕಂಥ ತಪ್ಪನ್ನ ಪಶ್ಚಾತ್ತಾಪವಾಗಿ ಇವತ್ತು ನಾನು ಮನುಷ್ಯನಾಗಿ ಬಾಳ್ತಾ ಇದ್ದೇನೆ. ಮನುಷ್ಯನಾಗಿ ಬಾಳ್ಬೇಕೆಂಬ ಕನಸುಗಳನ್ನು ಕಟ್ಟಿಕೊಂಡಿದ್ದೇನೆ. ಇವತ್ತು ನನಗೆ 76 ವರ್ಷ. ಯಾರು ನನ್ನ ಹೆಣ್ಣು ಕೊಡ್ತಾರೆ, ಯಾರು ನನ್ನ ಮದುವೆ ಆಗ್ತಾರೆ, ನನ್ನ ಬದುಕು ಹೇಗೆ ಸಾಗಿಸ್ಕೊಳ್ಬೇಕನ್ನೋದು ಕೂಡ ನನಗೆ ಒಂದಿಷ್ಟು ಕಷ್ಟವಾಗ್ತಾ ಇದೆ. ಏನೋ ಇವತ್ತು ನಾನು ಜೈಲಿಂದ ಹೊರಗೆ ಬಂದೆ. ನನ್ನೋರಂತೂ ಯಾರು ಇಲ್ಲ, ಇದ್ರೂ ಕೂಡ ನನ್ನನ್ನ ಹತ್ರ ಸೇರಿಸ್ಕೊಳ್ಳಲ್ಲ. ಯಾಕಂದ್ರೆ ನಾನು ಒಂದು ರೀತಿಯಿಂದ ಮನೆಯಿಂದ ದೂರ ಆಗಿದ್ದೀನಿ ಅಥವಾ ಇಲ್ಲಿ ನನ್ನ ಗೆಳೆಯರಿಂದಲೂ ದೂರವಾಗಿದ್ದೀನಿ. ಯಾರು ನಮ್ಮನ್ನು ನಂಬ್ತಾರೆ ಎನ್ನುವಂತ ಮನಸ್ಥಿತಿ ನಮ್ಮನ್ನು ಕಾಡ್ತಾ ಇದೆ. ಬಂಧುಗಳೇ, ಈ ಒಂದು ರೋಚಕವಾಗಿರ್ತಕ್ಕಂಥ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ನಾವು ತಂದಿದ್ವಿ. ಆ ಸುದ್ದಿ ನೋಡಿದ ನಂತರದಲ್ಲಿ ಯಾರೆಲ್ಲ ಈ ಸುದ್ದಿನ ನಿಮ್ಗೆ ಇಷ್ಟವಾಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಾಯಿಬಣ್ಣ ಹೇಳ್ತಕ್ಕಂಥ ಮಾತನ್ನ ಇವತ್ತು ನಾವು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡ್ರಿ, ಅನಿಸಿಕೆ ಅಭಿಪ್ರಾಯಗಳಿದ್ರು ಬರೆದು ತಿಳಿಸ್ರಿ. ಯಾಕಂದ್ರೆ
ಈ ಸಮಾಜದಲ್ಲಿ ಇನ್ನೊಬ್ರು ಕೂಡ ತೊಂದರೆಗೀಡಾಗಬಾರ್ದು, ದುಡುಕಿ ನಿರ್ಧಾರ ತೆಗೆದುಕೊಂಡು ಜೈಲಿಗೆ ಹೋಗಬಾರ್ದು ಅನ್ನೋದೇ ನರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ವಿಶೇಷ ಕಳಕಳಿ. ಬಂಧುಗಳೇ, ನಮಸ್ಕಾರ. ತಾಲೂಕು ಡಿಸ್ಟಿಕ್ ಗುಲ್ಬರ್ಗದಾಗ ನಾನು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನಲ್ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದಾಗ ನಾನು ನೌಕರಿಗೆ ಹೋಗಬೇಕು ಹೆಂಡತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾ ಇದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಅವ್ರು ಯಾರೇ ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ರೆಡ್ ಹ್ಯಾಂಡೆ ಒಂದು ದಿವಸ ರಾತ್ರಿ ಸಿಕ್ಕಿರೋದ, ಸಿಕ್ಕಾಕೊಂಡಾಗ ಇಬ್ಬರು ತೆಕ್ಕೆ ಕುಸ್ತಿ ಮಾಡಿದೆ, ಓಡಿ ಹೋದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡಿದೆ, ಇಬ್ಬರನ್ನ ಹೊಡಿಬೇಕಂತ ಮಚ್ಚೆ ಮಾಡಿದೆ. ಮಚ್ಚೆ ಮಾಡಿಸಿ ನಮ್ಮ ಫ್ರೆಂಡ್ಸ್ನ ಮನೆಯಲ್ಲಿ ನೋಡ್ಕೊಂಡು ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ, ಇಬ್ಬರನ್ನೂ ಮರ್ಡರ್ ಮಾಡ್ತಿದ್ದೆ. ಅವ್ನು ತಪ್ಪಿಸ್ಕೊಂಡೆ, ಇಬ್ಬರು ತೆಕ್ಕಿ ಕುಸ್ಮ ಓಡಿ ಹೋದೆ. ನಾನು ಆಕೆ ಸಿಟ್ಟನ್ನು ಆವೇಶದಲ್ಲಿ ಅವಳನ್ನು ಹೊಡೆದಿದ್ದಾಗ ಕೇಸ್ ಆಯಿತು, ಬಂದೆ. ಮತ್ತು ಜಾಮೀನು ಆಯ್ತದ 1 ವರ್ಷದ ನಂತರ. ಮತ್ತು ಜೈಲಿನಲ್ಲಿ ಇದ್ದಿರ್ತದ 4 ಜನ ಅಣ್ತಮ್ಮರು. ಅವರು ನನ್ನ ನಡತೆ ನೋಡಿಕೊಂಡು, ಸ್ವಾಭಾವಿಕ ನೋಡಿಕೊಂಡು, ಗುಣ ನೋಡ್ಕೊಂಡು, ನಮ್ಮ ಮಗಳು ಆಗು, ನಿನ್ನ ಜಾಬ್ ಆಗ್ತದೆ, ಮತ್ತು ನಿನ್ನ ಜಾಬ್ ಮೇಲೆ ಹೋಗ್ತೀಯ, ಮತ್ತು ಕಾಂಪ್ರಮೈಸ್ ಮಾಡಿಸ್ತೀವಿ, ಸತ್ತವ್ರನ್ನ ಬೀಗರಾಗಬೇಕು ಅಂತ ಹೇಳಿದ್ರದ. ಆಯ್ತು ರೀ ಅಂತೇಳಿ ಅಂದೆ. ನಿಮ್ಮ ಮಗಳಿಗೆ ಕುರುಡಿರಲಿ ಕುಂಟಿರಲಿ, ಮರ್ಯಾದೆಗೋಸ್ಕರ ನಾನು ಮರ್ಡರ್ ಮಾಡಿದೆ. ನೌಕರಿ ಕಳ್ಕೊಂಡೆ, 10 ಎಕರೆ ಜಮೀನು ಕಳ್ಕೊಂಡು ನಾನು ಕೇಸಿನ ಸಲುವಾಗಿ ಈ ಥರ ಆಯಿತು. ನಿಮ್ಮ ಮಗಳು ಕುರುಡಿರಲಿ ಕುಂಟಿರಲಿ, ಮರ್ಯಾದೆಯಿಂದ ಇದ್ರೆ ಸಾಕು, ಆಯಿತು ಮಾಡ್ಕೋತೀನಿ ಅಂತ ಹೇಳಿದೆ. ಆಯ್ತು ಅಂದರು. ಅವ್ರದ್ದು ಕೇಸ್ ಬಿಟ್ಟು ಹೋಯ್ತು. ನಾನು ಬೇಲ್ ಆಯ್ತದ 1 ವರ್ಷದೊಳಗೆ. ಬೇಲ್ ಹೋಗೋಣ, ಮತ್ತು ಏನು ಮಾತು ಕೊಟ್ಟಿದ್ದು ಜೈಲೊಳಗೆ ಆ ರೀತಿ ನಡೀತೀವಿ ಅಂತಂದು ಮನೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಆಯ್ತು ರೀ ಮಾಡ್ತೀವಿ ಅಂದ್ರೆ ಅದು ಖರ್ಚು ಎಲ್ಲ ಮದುವೆ ಖರ್ಚು ನನಗೆ ಕೊಟ್ಟಿರ್ತದ, ನಮ್ಮ ಮೇಲೆ ಹಾಕಿದ್ರು. ಆಯ್ತು ಅಂತೇಳಿ ಮದುವೆ ಮಾಡ್ಕೊಂಡೇರಿ. ಮುಂದೆ ಮಗಳಿಗೆ ಬಿಟ್ಟು ಹೋದ್ರದ, ಇಲ್ಲೇ ಬಿಟ್ಟು ಹೋದ್ರು. ಒಂದು 2 ದಿನದಲ್ಲಿ ಮತ್ತೊಬ್ಬಕ್ಕೆ ಜೊತೆ ಕರ್ಕೊಂಡು ಬಾ ಅಂತ ಹೇಳಿದ್ರದ. ಕರ್ಕೊಂಡು ಹೋದ್ರದ. ಹೋಗಲಿ, ಇಲ್ಲ ನಿಮ್ಮ ಜೊತೆ ಕಿರಿಕಿರಿ ಮಾಡೋಕತ್ತದ, ನೈಟ್ ಮಾಡೋದಕ್ಕೆ ತೊಂದರೆಗೆ ಮಾಡೋದಕ್ಕೆ ಇರಲಿ ಬಿಡು ಅಂತ ನಾವು ಕಾಕದವ್ರಿಗೆ ಹೇಳಿಸ್ತೀವಿ, ಎಲ್ಲ ಒಳ್ಳೇದು ಮಾಡಿ ಕಳಿಸ್ತೀವಿ. ಆಯ್ತು ಕರ್ಕೊಂಡು ಹೋದ್ರೆ. ಮುಂದೆ 1 ವಾರದ ನಂತರ ನಾವು ಹೋದೆ ಕರೀಲಿಕ್ಕಿರಿ, ಯಾಕೋ ಬರಲಿಲ್ಲ ಅಂತೇಳಿ. ಹೊಸ ಮ್ಯಾರೇಜ್ ಅದಕ್ಕೆ ನಾನು ಕರೀಲಿಕ್ಕೆ ಹೋದೆ. ಹೋದ ದಿವಸನೇ ಇಬ್ಬರು ಗಂಡ ಹೆಂಡತಿ ಮಲಗಿವ್ರು. ರಾತ್ರಿ ಊಟ ಮಾಡಿ ತಾಯಿನೇ ಬಂದು ಸ್ವತಃ ಒಬ್ಬನ ಹತ್ರ ಸೋದರ ಮಾವ ಬಂದ ನಡಿ ಅಂತ ಕರ್ಕೊಂಡು ಹೋದ್ರದ. ನನ್ನ ಎದುರುಗಡೆನೆ ಸೋದರ ಮಾವ ಬಂದ ನಡಿ ಅಂತೇಳಿ ಕರ್ಕೊಂಡು ಮತ್ತೆ ಬಂದಿಡ್ದದ. ಬಂದಮೇಲೆ ಮಲ್ಕೊಂಡು ನನ್ನ ಎದುರುಗಡೆನೆ ಇನ್ನೊಬ್ಬರ ಹತ್ರ ರಾತ್ರಿ ಹೋಗಿ ಮಲ್ಕೊಳ್ತಾಳ. ಇದು ನ್ಯಾಯ ಅಂತ ಒಬ್ಬರ ಹತ್ರ ಹೋದ್ರೆ ಏನಾಗ್ತದೆ ಅಂತ ಹಿಂಗೆ ಅಂದಿಡ್ದದ. ಹ್ಯಾಂಗೆ ಸಿಟ್ಟು ಬರೋಂಗಿಲ್ಲ. ಆದರೂ ಮುಂಜಾನೆ ದೇನ್ ಮಾವ ನೀವು ಜೈಲೊಳಗಿದ್ರಿ, ನನಗೆ ಒಳ್ಳೆ ಇದು ಮಾಡಿದೆ, ಗೌರವ ಕೊಟ್ಟರೆ, ನಿಮ್ಮಗಳು ಏನು ಹೇಳಿದ್ರಿ ಜೈಲೊಳಗಿದ್ದು, ಈಗ ಹೊರಗೆ ಬಂದು ಏನು ವ್ಯವಹಾರ ಮಾಡ್ತಿದ್ದೀರಿ, ನಿಮಗೊಂದು ಗಂಡ ಬೇಕಾಗಿತ್ತಲ್ಲ, ತಾಳಿ ಬೇಕಾಗಿತ್ತು ನಿಮ್ಮ ಮಗಳಿಗೆ, ಆಯಿತು ಕಟ್ಟಿದ್ದೀನಿ, ಈಗ ಇನ್ಮೇಲೆ ನಮ್ಮೂರಿಗೆ ನೀವು ಬರಬೇಡ್ರಿ, ನಮ್ಮೂರಲ್ಲಿ ನಾ ಇರ್ತೀನಿ, ನಿಮ್ಮೂರಲ್ಲಿ ನೀವು ಇರ್ರಿ, ನಿಮ್ಮ ಮಗಳು ಕಳ್ಸೋದು ಬೇಡ, ತಾಳಿ ಕಟ್ಟಿದ್ದಾಯಿತು, ನಿಮ್ಮ ಜೀವನ ಮಾಡ್ಕೊರಿ, ಈಗ ನಡೆದದಲ್ಲ ಮಾಡ್ಕೊರಿ ಅಂದು. ಆಯಿತು ಹೋಗಿ ಅಂತೇಳಿ ಅಂದರು. ಲಗ್ನ ಫೋಟೋ ಗಿಟ್ಟಿದ್ದು ಎಲ್ಲ ಕಸ್ಕೊಂಡ್ರು. ಈಗ ಅವ್ಳ ಫೋಟೋ ಸಹಿತ ಮನೆ ನಿಲ್ದದ, ಕಸ್ಕೊಂಡ್ರು. ಆಯ್ತು ಅಂತೇಳಿ ಬೆಳಗಿನ ಜಾವ ಬಸ್ಸಿಗೆ ಬಂದುಬಿಟ್ಟಿರೋದ. ಮತ್ತು ಅವ್ರು ಬಂದಿರೋದ. ಮತ್ತು ಇನ್ನೊಂದು ಮಾಡ್ಕೊಂಡಿದ್ದಾರೆ ಅಂತ ಸುಮ್ಮನೆ ಪಬ್ಲಿಕ್ ಮಾಡೋಣ ಬಂದುಬಿಟ್ಟು ನಮ್ಮ ಮಗಳಿಗೆ ಹೊಲ ಮನೆ ಕೊಡೋಣ, ಹೊಲ ಮನೆ ಕೊಡೋಂಗಿಲ್ಲ, ಬಿಟ್ಟಿಲ್ಲ, ಬೇಕಾದ್ರೆ ಬಿಟ್ಟು ಹೋಗ್ರಿ ಅಂತಂದಿದೆ. ಆಳವ್ರಿಗೆ 60 ಮಂದಿ ಅಂತ ಆಸ್ತಿಗಿಸ್ತಿನ ಕೊಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಬಿಟ್ಟು ಹೋದ್ರದ. ಮುಂದೆ ಅವಳಿಗೆ ಒಂದು ವರ್ಷ ಆಯ್ತದ. ಮತ್ತು ಅವಳು ಡೆಲಿವರಿಗೆ ಹೋದ್ರದ. ನನ್ನ ಮೊದಲಿನ ಕೇಸಿಗೆ ಶಿಕ್ಷೆ ಆಯಿತು, ಒಳಗೆ ಬಂದಿದ್ದದ. ಒಳಗೆ ಬಂದಮೇಲೆ ಮತ್ತೆ 2 ವರ್ಷ ಆಯಿತು, ಪೆರೋಲ್ ಮೇಲೆ ಬಂದಿದೆ. ಪೆರೋಲ್ ಮೇಲೆ ಬಂದಾಗ ಈಕೆ ಡೆಲಿವರಿ ಆಗಿತ್ತದ. ಅಲ್ಲಿ ಹೆಣ್ಮಗು ಅದ. ನಾವು ಇಲ್ಲಿ ನಮ್ಮ ಮನೆಗೆ ಇದ್ದುಕೊಂಡಿದ್ದದ. ಜೈಲಿಗೆ ಬಂದಿದ್ದರೆ ನೀ ಇಲ್ಲೇ ಜೈಲಲ್ಲೇ ಇರಬೇಕು, ನನ್ನ ಮನೆಯಲ್ಲೇ ಇರಬೇಕು, ನೀವು ಊರಿಗೆ ಹೋಗಬಾರ್ದು, ನೀನು ಹೋಗಬೇಕಾಗಿದ್ದರೆ ನಾವು ಇಬ್ಬರು ಜೊತೆಯಲ್ಲೇ ಹೋಗೋಣ ಅಂತ ಹೇಳ್ದಿದ್ದದ. ಆಯ್ತು ಅಂದಿರ್ತದ. ಹೋದಕ್ಕೆ ತಕ್ಷಣ ನಾನು ಜೊತೆಯಲ್ಲೇ ಹೋಗೋಣ, ಇಬ್ಬರು ಕಲಿತೆ ಬಂದು ಫಸ್ಟ್ ಟೈಮೇ ಬಂದಿದ್ದ ಪೆರೋಲ್ ಮೇಲೆ. ಫಸ್ಟ್ ಟೈಮೇ ಕರ್ಕೊಂಡು ಹೋದರು. ಹೋಗಮ್ಮ ನಡಿ ಅಂತೇಳಿ ಜೀಪ್ ಮಾಡಿದ್ರು. ಅಲ್ಲಿ ನಾಳೆ ಹೊತ್ತೊಂಟ್ರೆ ಮಂಗಳವಾರ ಇದೆ, ನಾವು ತಾಯಿ ಮಗಳು ಕಳ್ಸಂಗಿಲ್ಲ, ಹೋಗಬೇಡ್ರಿ ಅಂತಂದು ಜೀಪ್ ವಾಪಸ್ ಜೀಪ್ ಮಾಡಿದ್ದೇವೆ. ಅದು ಜೀಪ್ ವಾಪಸ್ ಕಳಿಸ್ದೆ. ಮತ್ತು ಮಲ್ಕೊಂಡಿರೋ ಮತ್ತು ರಾತ್ರಿ ಹಾಗೆ ಮಾಡಿದ್ರದ. ರಾತ್ರಿ ಬೇರೆ ಯಾರೋ ಬಂದಿದ್ದಾರೆ ನಡಿ ಅಂತೇಳಿ ಕರ್ಕೊಂಡು ನೋಡಿದ್ರು. ಅವಾಗ ಚಾಕು ತೊಗೊಂಡು ಹೋಗಿದ್ದದ. ಈ ಸಲ ಪುನಃ ಹಾಗೆ ಮಾಡಿದ್ರೆ ಹೊಡಿಬೇಕಂತೇಳಿ ಹೋಗಿದ್ದದ. ಪುನಃ ಹಾಗೆ ಮಾಡಿದ್ರು. ಮಗು ಬಗಲಲ್ಲಿತ್ತು. ಮಗು ಅಕ್ಕಿ ಹೊಡ್ಯಕ್ಕೆ ಹೋದೆ, ಮಗು ಹಿಂಗೆ ಅಡ್ಡು ಮಾಡಿದ್ರು. ಸ್ವಲ್ಪ ಚರ್ಚುತ್ತದೆ. ಸ್ವಲ್ಪ ಚರ್ಚನೇ ಅದು ಬಿಟ್ಟು ಇಕ್ಕಿ ಹೊಡೆದ್ಬಿಟ್ಟಿದೆ. ಅವ್ಳು ಸತ್ತು ಹೋದ್ರು. ನಾನು ಹೊಡ್ಕೊಂಡೆ ರೀ. ಹೀಗೆ ರೀ ಮೂರ್ಛೆ. ನಾನು ಯಾಕೆ ಬದುಕಬೇಕು, ನಾನೇ ಯಾಕಿರ್ಬೇಕಂತ ಮಾಡಿದೆ. ಮಂದಿ ಅವ್ರ ದೇವ್ರಿಗೆ ತಾಲೂಕದ. ಏನು ಓದಿದ್ದೀರಿ ನೀವು? SSLC ಪಾಸ್ ಅದ 74 ಅಲ್ಲಿ. ಇಲ್ಲೇನು ಎಜುಕೇಶನ್ ಕಂಪ್ಲೀಟ್ ನಮ್ಮ ಅವ್ರ ಜೊತೆ ಹೋಗ್ಬೇಕು. ಅವ್ರು ಹೋದ್ರೆ ಇಲ್ಲೇ ಅದರದ. ಯಾಕೆ ಅವ್ರು ನಾವು ಅವರೇ ಕರ್ಕೊಂಡು ಹೋಗ್ಬೇಕು. ಅದು SSLC ಪಾಸ್ ಅದ. ಅದೇ ನೌಕರಿ ಬಂತು 74ರಲ್ಲಿ. ಇಲ್ಲಿ ಕೆಲಸ ಮಾಡಿಂದ. ಅದು ಇಲ್ಲಿನ ವಾಚ್ಮನ್
ಮಾಡಿದ್ರು ದಾದ 1.5 ಲಕ್ಷ ಖರ್ಚು ಹಾಕಿದ್ದಾರೆ ದಾದ, ಕೊಟ್ಟಿದ್ದಾರೆ. ನನಗೆ ಬಿಡುಗಡೆ ಆಗಬೇಕಾದ್ರೆ ಅಲೋಕ್ ಕುಮಾರ್ ಸಾಹೇಬರು DIG ಸಾಹೇಬರೇ ನನ್ನ ಕಾರಣ. ಅವ್ರು ಬಂದ ತಕ್ಷಣ ವರ್ಷದಲ್ಲೇ ನನ್ನ ಬಿಡುಗಡೆ ಮಾಡಿ ಇವತ್ತು ಹೊರಗೆ ಹಾಕಿದ್ದಾರೆ. ಅವ್ರ ಆಶೀರ್ವಾದ, ಅವ್ರ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಕಡಿಮೆ ಇದ್ದದ. ಇವು ಕೂದಲು ನಾನು ಇಲ್ಲಿ ಒಳಗೆ ಬಂದು ದೇವ್ರಿಗೆ ಬಿಟ್ಟಿದ್ದದ. ದೇವರಿಗೆ ನೆಕ್ಸ್ಟ್ ಇವಾಗ ಹೋಗ್ಬಿಟ್ಟು ಈಗ ತೆಗೆಂಗದ ಹಿಂಗೆ ಕೊನೆವರೆಗೆ ಇಡ್ತೀನಿ ದಾದ. ನೀವು ಇರೋವರೆಗೆ ಹಿಂಗೆ ಬಿಡ್ತೀರಿ ದಾದ, ಇರೋವರೆಗೆ ಹಂಗೆ ಬಿಡ್ತೀರಾ? ಇರೋವರೆಗೂ ಹಂಗೆ ಬಿಡ್ತೀನಿ ದಾದ. ಈಗ ಮಂದೇವಾಲ್ಕ ಊರಿಗೆ ಹೋಗ್ತೀನಿ ದಾದ, ಜೇವರಿ ತಾಲೂಕು. ಒಟ್ಟು ಎಷ್ಟು ವರ್ಷ ಜೈಲಲ್ಲಿ ಇದ್ರಿ? 37 ವರ್ಷ ಜೈಲ ಇದ್ದ. ಅಂದ್ರೆ ಮೊದಲು ಇವಾಗ ಎರಡು ಎಲ್ಲ ಸೇರಿ 37 ವರ್ಷ. ಈಗ ನಿಮ್ಗೆ ಎಷ್ಟು ವಯಸ್ಸು? 74 ಇದ್ದದ.